ಹಾಯ್, ನಮಸ್ತೆ. ನಾನು ನಿಮ್ಮ ನಾಗರಾಜ್ ಕನ್ಗಲ್, ವಿಲೇಜ್ ಪಾಪ್ಕಾರ್ನ್ ಯೂಟ್ಯೂಬ್ ಚಾನಲಿಂದ. ಇವತ್ತು ಏನಪ್ಪ ವಿಷಯ ಅಂದರೆ, ಬಹುಕಾಲದ ಗೆಳೆಯನೊಟ್ಟಿಗೆ ಅನುಶ್ರೀಗೆ ಇವತ್ತು ಕಂಕಣ ಬಗ್ಗೆ ಕೂಡಿ ಬಂದು, ಇವತ್ತು ತುಂಬ ಸಿಂಪಲ್ಲಾಗಿ ಅವರು ಏನು ಇಂಡಸ್ಟ್ರಿಯವರು ಪ್ರಮುಖರನ್ನು ಕರೆದು ಒಂದು ರೆಸಾರ್ಟಲ್ಲಿ ಅದ್ಧೂರಿಯಾಗಿ ಮದುವೆ ಆಗಿದ್ದಾರೆ. ರೋಷನ್ ರಾಮಮೂರ್ತಿ ಅಂತ ಇವರು ಸಾಫ್ಟ್ವೇರ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ಇವರು ಮೂಲ ಬಂದು ಕುಶಾಲನಗರ, ಈಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಈ ಮದುವೆ ಬಗ್ಗೆ ಹೇಳ್ಬೇಕಂದ್ರೆ, ಯಾವಾಗಲೂ ಜನ ಕೇಳ್ತಾ ಇದ್ದರು ಅನುಶ್ರೀದ ಮದುವೆ ಯಾವಾಗ ಅಂತ. ಈ ಒಂದು ತಿಂಗಳಿಂದ ಈ ಮದುವೆ ಡೇಟ್ ಫಿಕ್ಸ್ ಮಾಡಿ ಎಂಗೇಜ್ಮೆಂಟ್ ಆಗಿ ಎಲ್ಲ ತುಂಬ ಸಿಂಪಲ್ಲಾಗೆ ಮಾಡಿದ್ದಾರೆ. ಮತ್ತು ಮದುವೆ ಮಾತ್ರ ರೆಸಾರ್ಟಲ್ಲಿ ನಿನ್ನೆ ಮದುವೆ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ಇವತ್ತು ಏನು ಕಂಕಣ ಭಾಗ್ಯ ಅಂದರೆ ಇವತ್ತು ಮದುವೆ ಮುಹೂರ್ತ ಎಲ್ಲ ನೆರವೇರಿ ಚಲನಚಿತ್ರದ ಗಣ್ಯರು ಕೆಲವರು ಶಿವರಾಜ್ ಕುಮಾರ್ ಸರ್ ಮತ್ತು ಗೀತಾ ಮೇಡಮ್ಮು, ಹಂಸಲೇಖ ಸರು, ಡಾಲಿ ಧನಂಜಯ ದಂಪತಿಗಳು, ಮತ್ತು ತಾರಾ ಮೇಡಮ್ಮು, ನೆನಪಿರಲಿ ಪ್ರೇಮ್ ದಂಪತಿಗಳು, ಇನ್ನೂ ತುಂಬ ತರುಣ್ ಸುಧೀರ್ ಮತ್ತು ಅವರ ವೈಫು ತುಂಬ ಜನ ಹೋಗಿ ಅವ್ರಿಗೆ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತಂದು ಬಯಸಿದ್ದಾರೆ. ಮತ್ತು ಅಭಿಮಾನಿಗಳಿಗೆ ಅವಕಾಶ ಇರಲಿಲ್ಲ, ಆದರೂ ರೆಸಾರ್ಟ್ ಹೊರಗೆ ಅನುಶ್ರೀ ಅಭಿಮಾನಿಗಳು ತುಂಬ ಜನ ಕಾಯ್ತಾಯಿದ್ರು. ನಮ್ಮನ್ನು ಮದುವೆಗೆ ಕರಿಬೋದಾಗಿತ್ತು, ನಾವು ಒಂದು ಆಶೀರ್ವಾದ ಮಾಡ್ತಿದ್ವಿ. ಅನುಶ್ರೀ ಅಂದರೆ ನಮಗೆ ಅಷ್ಟಿಷ್ಟ. ಅಂದರೆ ಅನುಶ್ರೀ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ. ಒಂದು ದೊಡ್ಡ ಕನ್ನಡದಲ್ಲಿ ನಂಬರ್ 1 ಆ್ಯಂಕರ್ ಅನುಶ್ರೀ, ಒಂದು ದೊಡ್ಡ ಹೆಸರು ಮಾಡಿದ್ದಾರೆ ನಿಮಗೆ ಇಂಡಸ್ಟ್ರಿಯಲ್ಲಿ. ಆಮೇಲೆ ಎಲ್ಲ ಹೋಸ್ಟ್ ಮಾಡೋದು, ದೊಡ್ಡ ಕಾರ್ಯಕ್ರಮಗಳು, DKD ಆಯಿತು, ಪ್ರತಿಯೊಂದು ಜಿ ಕನ್ನಡದಲ್ಲಿ ಬರ್ತಂಥ ರಿಯಾಲಿಟಿ ಶೋ ಎಲ್ಲ ಅವರೇ ಹೋಸ್ಟ್ ಮಾಡ್ತಾರೆ. ಸೊ ಏನೇ ಆಗಲಿ, ಕೊನೆಗೆ ಫೈನಲ್ ಆಗಿ ಅನುಶ್ರೀ ಮತ್ತು ರೋಷನ್ ಅವರೊಟ್ಟಿಗೆ ಮದುವೆ ಆಗಿದೆ. ಅವರು 100 ಕಾಲ ಸುಖವಾಗಿ ಬಾಳಲಿ, ಜೀವನದಲ್ಲಿ ಚೆನ್ನಾಗಿರಲಿ, ಆ ದೇವರು ಅವರಿಗೆ ಒಳ್ಳೆಯ ಆಯುಷು ಆರೋಗ್ಯ ಕೊಟ್ಟು ಇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಈ ವಿಷಯ ಏನಪ್ಪ ಅಂದರೆ, ವಿಲೇಜ್ ಪಾಪ್ಕಾರ್ನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಲೇಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಳೆಸಿ, ಅರಸಿ, ಹಾರೈಸಿ. ನಮಸ್ತೆ, ಶುಭ ಸಂಜೆ.